ನಮಸ್ಕಾರ ವೀಕ್ಷಕರೇ, ಸಾಗರದಾಚೆಗೂ ಸಹಾಯ ಹಸ್ತ ಸುವರ್ಣ ನ್ಯೂಸ್ ವಿಶೇಷಕ್ಕೆ ಸ್ವಾಗತ. ನಾನು ಜ್ಯೋತಿ. ಚಿಕ್ಕಮಗಳೂರಿನ ಸರ್ಕಾರಿ ಶಾಲೆಗಳು ಇದ್ದಕ್ಕಿದ್ದಂತೆ ಜಗಮಗಿಸುತ್ತಿವೆ. ಗೋಡೆಗಳೆಲ್ಲ ಬಣ್ಣ ಬಣ್ಣಗಳಿಂದ ಆಕರ್ಷಿಸುತ್ತಿವೆ. ಶಾಲಾ ಕಟ್ಟಡದ ಮೇಲೆ ಮಾಹಿತಿಗಳ ಸೃಷ್ಟಿಯಾಗುತ್ತಿದೆ. ಇದನ್ನೆಲ್ಲ ಮಾಡಿದವರು ಯಾರು ಅಂತೀರಾ? ಇದು ನಮ್ಮ ದೇಶದವರೇ ಅಲ್ಲ. ಇದು ವಿದೇಶಿಗರು ನಮಗೆ ನೀಡುತ್ತಿರುವ ಕೊಡುಗೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಇವರು ಫ್ರಾನ್ಸ್ ಅವರು, ಏಕೆ ಅಮೆರಿಕ, ಇವರೆಲ್ಲ ಈಗ ಚಿಕ್ಕಮಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅರೆ ಏನಪ್ಪಾ, ಇವರೇನು ವಿದ್ಯಾರ್ಥಿಗಳ ಅಥವಾ ಶಿಕ್ಷಕರ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇವರು ನಾನಾ ದೇಶದ ವಿದ್ಯಾರ್ಥಿಗಳು ಇಲ್ಲಿನ ಶಾಲೆಗಳಲ್ಲಿ ಸೇವೆ ಮಾಡಲು ಬಂದಿದ್ದಾರೆ. ಇವರು ವಿಜ್ಞಾನ, ಬಾಹ್ಯಾಕಾಶ ಸೇರಿದಂತೆ ಅನೇಕ ವಿಷಯಗಳ ಚಿತ್ರಗಳನ್ನ ಗೋಡೆಗಳ ಮೇಲೆ ಬಿಡಿಸಿ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. Men bring the independence in India, and it's men who represent the peace, because all the culture, all the people can live in India with this man, and it's a beautiful man, and that's why I draw this man. ಬೆಂಗಳೂರಿನ FSL ಇಂಡಿಯಾ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಸಾಧನಾ ಟ್ರಸ್ಟ್ ಇವರಿಗೆ ಬೆಂಬಲವಾಗಿ ನಿಂತಿದೆ. ನಗರದ ವಿವಿಧೆಡೆಗಳಲ್ಲಿ ಶ್ರಮದಾನ ಮಾಡುವ ವಿದೇಶಿ ಮಹಿಳೆಯರಿಗೆ ಭಾರತೀಯ ಸಂಸ್ಕೃತಿ ಇಷ್ಟವಂತೆ. ಭಾರತದ ಪ್ರವಾಸಕ್ಕೆ ಬಂದು ಹೋಗುವುದಕ್ಕಿಂತ ಇಲ್ಲಿನ ಜನರೊಂದಿಗೆ ಬೆರೆತು ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಸಹ ಅಳವಡಿಸಿಕೊಂಡಿದ್ದಾರೆ. So warming and welcoming. After that, we were invited to dinner at a family's home, and they embraced us all, and it made us feel so welcome. And I was so moved that I wanted to embrace the culture that they had shared with us. ನಮ್ಮ ಸಂಸ್ಕೃತಿ, ಆಚರಣೆ, ಸಂಪ್ರದಾಯಗಳನ್ನು ಅನುಕರಿಸಿರುವ ಇವರು ಮೂಗುತಿ, ನಾಲಿಗೆ ಹಿಂದಿಗರಿಸಿ ಅಪ್ಪಟ ಭಾರತೀಯರಾಗಿ ತಮ್ಮ ದೇಶಕ್ಕೆ ಮರಳಬೇಕು ಎಂಬ ಹೆಬ್ಬಯಕೆ ಹೊಂದಿದ್ದಾರಂತೆ. ಅವ್ರ ಸಂಸ್ಕೃತಿನ ಕಾಪಿ ಮಾಡೋದು, ಅವ್ರ ತರಾನೇ ಜೀವನ ನಡ್ಸಕ್ ಹೋಗೋದು. ಬಟ್ ಆಕ್ಚುಲಿ ಹೇಳೋದು ಅಂತಂದ್ರೆ ಅವರಲ್ಲಿ ಮನ್ಸಿನ ನೆಮ್ಮದಿ ಇಲ್ವೇ ಇಲ್ಲ ವೆಸ್ಟರ್ನರ್ಸ್. ಅವ್ರು ನಮ್ಮನ್ನ ನೋಡಿ ಅವ್ರು ಅನ್ಕೊಳ್ಳೋದು, ಏನಪ್ಪಾ ಇವ್ರ ಫ್ಯಾಮಿಲಿ ಇಷ್ಟು ಚೆನ್ನಾಗಿದೆ, ಅಜ್ಜಿ ಅಜ್ಜ ಎಲ್ಲ ಜೊತೆಲಿರ್ತಾರೆ, ಮಕ್ಕಳೆಲ್ಲ ಜೊತೆಲಿರ್ತಾರೆ, ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ, ಎಲ್ರು ಖುಷಿಯಾಗಿರ್ತಾರೆ, ಒಂದ್ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲ ಶೇರ್ ಮಾಡ್ಕೊಂತಾರೆ. ಈ ತರದೊಂದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಇವೆಲ್ಲವನ್ನು ಅವರೊಂದು ನೋಡ್ಲಿಕ್ಕೋಸ್ಕರ ಇದನ್ನ ಮತ್ತೆ ಅವ್ರ ಕಂಟ್ರಿಲಿ ಹೋಗಿ ಅವ್ರು ಅದನ್ನೇ ಅಳವಡಿಸೋಕ್ಕೋಸ್ಕರ ಅವ್ರು ಬಂದಿದ್ದಾರೆ. ನಮ್ಮ ದೇಶದ ಭಾಷೆ, ಸಂಸ್ಕೃತಿಯನ್ನು ಮರೆತು ವಿದೇಶಿ ಸಂಸ್ಕೃತಿಯ ಕಡೆ ಬಾಲುತ್ತಿರುವ ಈ ದಿನಗಳಲ್ಲಿ ಯಾವುದೋ ದೇಶದಿಂದ ಬಂದು ನಮ್ಮ ದೇಶದ ಸೇವೆ ಮಾಡುವ ಈ ವಿದೇಶಿ ತಂಡದ ಮಹಿಳೆಯರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮಹಾರುದ್ರ, ಸುವರ್ಣ ನ್ಯೂಸ್, ಚಿಕ್ಕಮಗಳೂರು. ಮಾಹಿತಿ ಪಡೆಯೋಣ. ನಮ್ಮ